ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಪ್ರತಿಯೊಬ್ಬ ಸನಾತನ ಕಥನದ ವೀಕ್ಷಕನಿಗೂ ಹಾರ್ದಿಕ ಶುಭಾಶಯ. 2025 ಅನ್ನೋದು ನಿಮ್ಮ ಜೀವನದ ಅತ್ಯಂತ ಬೆಸ್ಟ್ ಇಯರ್ ಆಗ್ಲಿ ಅಂತ ನಾನು ಪರ್ಸನಲಿ ವಿಶ್ ಮಾಡ್ತಾ, ಡೆಫಿನೆಟ್ಲಿ ಯುಗಾದಿ ಹಬ್ಬ ಅನ್ನೋದು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷ. ಆದ್ರೆ ಈ ಫೈನಾನ್ಷಿಯಲ್ ಇಯರ್ ಅನ್ನೋದು ಟ್ಯಾಕ್ಸ್ ಅಲ್ಲೋದು ಎಲ್ಲವೂ ಕೂಡ ಇವಾಗ ಗ್ರೆಗೋರಿಯನ್ ಕ್ಯಾಲೆಂಡರ್ಗೆ ಕರೆಕ್ಟ್ ಆಗಿ ಫಿಕ್ಸ್ ಮಾಡಿರೋದ್ರಿಂದ ಸೊ 2025 ಹೊಸ ವರ್ಷ ಅಂತ ಆಧಾರದಿಂದ ಬರಮಾಡಿಕೊಳ್ಳೋದ್ರಲ್ಲಿ ತಪ್ಪು ಏನೂ ಇಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಇವತ್ತಿನ ಈ ಒಂದು ಎಪಿಸೋಡ್ ಅನ್ನುವಂಥದ್ದು ಥಂಬ್ನೇಲ್ ನೋಡಿದ ತಕ್ಷಣ ಬಹಳಷ್ಟು ಜನರಿಗೆ ಕ್ಲಿಕ್ ಬೇಟ್ ಇರಬಹುದು ಅಥವಾ ಹಿಂಗೂ ಇರಬಹುದಾ ಅನ್ನೋ ಕ್ಯೂರಿಯಾಸಿಟಿಯ ಜೊತೆಗೆ ಏನಿರಬಹುದು, ಏನ್ ಹೇಳಬಹುದು ಅನ್ನುವಂತಹ ಒಂದಷ್ಟು ಬರ್ನಿಂಗ್ ಕ್ವೆಶ್ಚನ್ಸ್ ನ ಜೊತೆಗೆ ಈ ಎಪಿಸೋಡ್ ಅನ್ನ ಕ್ಲಿಕ್ ಮಾಡಿರ್ತೀರಾ ನೀವು ಅನ್ನೋದು ನನಗೆ ಡೆಫಿನೆಟ್ಲಿ ಗೊತ್ತು. ಹಾಗೆ ಇದ್ರ ರಿಲೇಟೆಡ್ ಆಗಿರುವಂತಹ ಬಹಳಷ್ಟು ಕಾನ್ಸ್ಪಿರಸಿ ಥಿಯರಿ ಅನ್ನೋದು ಮೋದಿ ವಿಚಾರ ಇರಬಹುದು ಅಥವಾ ಜಗತ್ತಿನ ಯಾವುದೇ ಪವರ್ಫುಲ್ ವ್ಯಕ್ತಿ, ಅವರು ಆಕ್ಟರ್ ಆಗಿರ್ಲಿ, ರಾಜಕಾರಣಿ ಆಗಿರ್ಲಿ ಅಥವಾ ಯಾವುದೋ ವೆರಿ ಪಾಪ್ಯುಲರ್ ಸಿಂಗರ್ ಆಗಿರ್ಲಿ, ಬಹಳಷ್ಟು ಕಾನ್ಸ್ಪಿರಸಿ ಥಿಯರಿ ಅನ್ನೋದು ಬಿಲ್ಡ್ ಆಗ್ತಾ ಬಂದಿದೆ. ಕೆಲವೊಬ್ರು ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಆ ಕಾನ್ಸೆಪ್ಟ್ ಅನ್ನ, ಯಾವ ಕಾನ್ಸೆಪ್ಟ್, ಇಲ್ಯೂಮಿನಾಟಿ ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ತಮ್ಮ ಹೆಸರನ್ನ ಇನ್ನೂ ಕೂಡ ಫಾರ್ವರ್ಡ್ ಪುಷ್ ಮಾಡ್ತಾ ಇದ್ದಾರೆ. ಸೊ ಈ ಇಲ್ಯೂಮಿನಾಟಿ ಅಂತಂದ್ರೆ ಏನು ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀನಿ ಅಂತ ಒಂದು ಎಪಿಸೋಡ್ ನಲ್ಲಿ ನಾನು ಪ್ರೀವಿಯಸ್ ಆಗಿ ಹೇಳಿದ್ದೆ. ಇವತ್ತಿನ ಈ ಒಂದು ಎಪಿಸೋಡ್ ಅನ್ನೋದು ಕೇವಲ ಇಲ್ಯೂಮಿನಾಟಿ ಮಾತ್ರ ಅಲ್ಲ, ಆ ಇಲ್ಯೂಮಿನಾಟಿಗೂ ತುಂಬಾ ದೊಡ್ಡದಾಗಿರುವಂತಹ ಒಂದು ಥಿಯರಿ. ನಾನು ಯಾಕೆ ಥಿಯರಿ ಹೇಳ್ತೀನಿ ಅಂತಂದ್ರೆ, ಇದು ಹಿಂಗಿತ್ತು ಅಥವಾ ಹಿಂಗಿದೆ ಅನ್ನೋದಕ್ಕೆ ನಮ್ಗೆ ಬಹಳಷ್ಟು ವಿಚಾರ ಈ ಪ್ರಪಂಚದಲ್ಲಿ. ಹಿಂಗೆ ಅಂತ ಹೇಳಕ್ಕೆ ನಮ್ಮ ಹತ್ರ ಪ್ರೂಫ್ ಇವತ್ತಿಗೂ ಇಲ್ಲ. ಪ್ರಯತ್ನ ಏನಪ್ಪಾ ಅಂತಂದ್ರೆ ಆ ಪ್ರೂಫ್ ಅನ್ನ ಹುಡುಕ್ತಾ ಇದ್ದೀವಿ, ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಕ್ಕೆ ಏನೇನ್ ಫಾರ್ಮುಲಾ ಹುಡುಕಕ್ಕೆ ಅಂತ ಟ್ರೈ ಮಾಡ್ತಾ ಇದೀವಿ. ದಟ್ ಈಸ್ ಕಾಲ್ಡ್ ಸೈನ್ಸ್. ಏನನ್ನ ಹುಡುಕ್ತಾ ಇದೀವಿ ಅದಕ್ಕೊಂದು ಸ್ಟ್ಯಾಂಡರ್ಡೈಸ್ಡ್ ಆಗಿರುವಂತಹ ಫಾರ್ಮುಲಾ ಬೇಕು ಅಂತ ಹುಡುಕ್ತಾ ಇರೋದೇ. ಜ್ಞಾನವನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ನಲ್ಲಿ ಫಾರ್ಮುಲಾ ಮೂಲಕ ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋದೇ ಸೈನ್ಸ್. ಓಕೆನಾ? ಸೊ ಇಲ್ಯೂಮಿನಾಟಿ, ಇದ್ರ ಮೇಲೆ ಸಿನಿಮಾ ಬಂದಿದೆ. ಇದ್ರ ಮೇಲೆ ನೀವು ದಿಲ್ಜಿತ್ ದೋಸಾಂಜ್ ಫ್ಯಾನ್ ಆಗಿದ್ರಿ ಅಂತಂದ್ರೆ, ಸಿಂಗರ್ ಯಾರಿದ್ದಾರೆ, ಸೊ ಅವರು ಇಲ್ಯೂಮಿನಾಟಿಯನ್ನ ಇಟ್ಕೊಂಡು ಡಿಲ್ಯೂಮಿನಾಟಿ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ನ ಪ್ರಕಾರ ಕಾನ್ಸರ್ಟ್ಸ್ ಅನ್ನ ಆಲ್ ಓವರ್ ದ ವರ್ಲ್ಡ್ ಮಾಡ್ತಾ ಇದ್ದಾರೆ. ಹಾಗೆ ಮೋದಿ ಕೂಡ ಒಂದು ಸೀಕ್ರೆಟ್ ಸೊಸೈಟಿ ಅಂದ್ರೆ ಇಲ್ಯೂಮಿನಾಟಿ ಇದಾಗಿದ್ದಕ್ಕೆ ಅವರಿಗೆ ಇಷ್ಟೊಂದು ನೇಮ್, ಇಷ್ಟೊಂದು ಫೇಮ್. ಅಂದ್ರೆ ಅದು ನೆಗೆಟಿವ್ ವೇ ಅಲ್ಲಿ ಇರಬಹುದು, ಪಾಸಿಟಿವ್ ವೇ ಅಲ್ಲಿ ಇರಬಹುದು. ಅವರ ಆಲ್ಮೋಸ್ಟ್ ಒಂದು 30 ವರ್ಷದ ಕರಿಯರ್ ಅನ್ನ ನೋಡಿದ್ವಿ ಅಂತಂದ್ರೆ, ಅವ್ರು ಯಾವಾಗ ಗುಜರಾತ್ನ ಚೀಫ್ ಮಿನಿಸ್ಟರ್ ಆದಾಗಿಂದ ಭಾರತದ ಪ್ರೈಮ್ ಮಿನಿಸ್ಟರ್ ಆಗಿ ಈಗ 3rd ಟರ್ಮ್ ಅನ್ನೋದು ಏನ್ ನಡೀತಾ ಇದೆ, ಯಾವತ್ತೂ ಕೂಡ ಅವರ ವಿಚಾರ ಅನ್ನೋದು ಮುನ್ನೆಲೆಯಲ್ಲೇ ಇದೆ. ಸೊ ಬಹಳಷ್ಟು ಜನ ಇದನ್ನ ಪ್ರಿಡಿಕ್ಟ್ ಮಾಡೋದೇನು ಅಂತಂದ್ರೆ, ಇದು ಎಲೆಕ್ಷನ್ ಟೈಮ್ ಅಲ್ಲಿ ವೆರಿ ಫನಿ ಅನ್ಸಿತ್ತು ನನ್ಗೆ. ಅವರು ವಿಷ್ಣುವಿನ 9ನೇ ಅವತಾರ, ಆಮೇಲೆ ದೈವಾಂಶ ಸಂಭೂತ, ಅದರದ್ದೇ ಆಗಿರೋ ವರ್ಷನ್ ಅಲ್ಲಿ ಅವ್ರು ಕೊಟ್ಟಿರೋ ಕೆಲವೊಂದಷ್ಟು ಸ್ಟೇಟ್ಮೆಂಟ್. ಇನ್ನು ಕೆಲವೊಬ್ರು ಹೇಳೋ ಪ್ರಕಾರ ಈ ಡೊನಾಲ್ಡ್ ಟ್ರಂಪ್ ಇರಬಹುದು, ಇಲಾನ್ ಮಸ್ಕ್ ಇರಬಹುದು, ಅಥವಾ ನರೇಂದ್ರ ಮೋದಿ ಇರಬಹುದು, ಪುತಿನ್ ಇರಬಹುದು, ಯಾರ್ಯಾರೆಲ್ಲ ಪೊಲಿಟಿಕಲಿ ಅಥವಾ ಈ ಶ್ರೀಮಂತ ಇಲೈಟ್ ಕ್ಲಾಸ್ ಅಂತ ಏನಿರುತ್ತೆ, ತುಂಬಾ ಪವರ್ ನ, ಅವು ಇಡೀ ಸೊಸೈಟಿಯಲ್ಲಿ ವೆರಿ ಇನ್ಫ್ಲೂಯೆನ್ಸಿಂಗ್ ಪವರ್ ಅನ್ನ ಹೊಂದಿರ್ತಾರೆ. ಅವ್ರು ಎಲ್ಲರೂ ಕೂಡ ಒಂದು ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿರ್ತಾರೆ. ಅವ್ರದ್ದೊಂದು ಅಜೆಂಡಾ ಇರುತ್ತೆ. ಆ ಅಜೆಂಡಾವನ್ನ ಅವರು ಇಂಪ್ಲಿಮೆಂಟ್ ಮಾಡೋ ಕಾರಣಕ್ಕೋಸ್ಕರನೇ ಅಂತ ಒಂದು ಪೊಸಿಷನ್ ಅಲ್ಲಿ ಕೂತಿರ್ತಾರೆ. ಸೊ ಇದೆಲ್ಲವೂ ಕೂಡ ಸೀಕ್ರೆಟ್ ಸೊಸೈಟಿಯ ಅಜೆಂಡಾ. ಜನರನ್ನ ಮ್ಯಾನಿಪುಲೇಟ್ ಮಾಡ್ಬೋದು ಅಥವಾ ಪವರ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಳ್ಳೋದಿರ್ಬಹುದು. ಇನ್ಫ್ಯಾಕ್ಟ್ COVID-19 ಅನ್ನೋದು ಏನ್ ಬಂತು, ಅದು ಕೂಡ ಈ ಇಲ್ಯೂಮಿನಾಟಿಗಳ ಕೆಲಸನೇ ಅನ್ನೋ ಕಾನ್ಸ್ಪಿರಸಿ ಥಿಯರಿ ಕೂಡ ಇದೆ. ಬಟ್ ಇದು ಯಾವುದಕ್ಕೂ ಕೂಡ ಪುರಾವೆ ಇಲ್ಲ. ಯಾವುದನ್ನ ಕೂಡ ನಾವು ಹಿಂಗೆ ಅಂತ ಹೇಳಿ ಪ್ರೂವ್ ಮಾಡುವಂಥದ್ದು ಕೂಡ ಇಲ್ಲ. ನೀವು ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅದರ ಎಳೆಯನ್ನ ಹುಡುಕ್ತಾ ಹೋದ್ರಿ ಅಂತಂದ್ರೆ ಅದಕ್ಕೆ ಕೆಲವೊಂದಷ್ಟು ಕಾಲು ಬಾಲ ತಲೆ ಅನ್ನೋದು ಆಡ್ ಆಗೋದ್ರ ಜೊತೆಗೆ ಕೋ ಇನ್ಸಿಡೆಂಟಲ್, ಕಾಕತಾಳೀಯ ಅಂತ ಕರಿತೀವಲ್ವಾ, ಕೋ ಇನ್ಸಿಡೆಂಟಲ್ ಫ್ಯಾಕ್ಟ್ಸ್ ಅನ್ನೋದು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸ್ಬಹುದು. ಬಟ್ ಪರ್ಸನಲಿ ಎಟ್ ದಿಸ್ ಸ್ಟೇಜ್ ಆಫ್ ಮೈ ಲೈಫ್ ನಾನು ಇಂಥದ್ದನ್ನ ನಂಬೋಕೆ ಇಷ್ಟಪಡೋದಿಲ್ಲ. ಅದರರ್ಥ ಅದು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಈ ಇಲ್ಯೂಮಿನಾಟಿ ಕಾನ್ಸೆಪ್ಟ್ ಏನ್ ಬರುತ್ತೆ, ಅದರ ವೆಸ್ಟರ್ನ್ ವರ್ಷನ್ ಅನ್ನೋದು ಏನ್ ಬರುತ್ತೆ, ಅದರ ಹೊರತಾಗಿರುವಂತಹ ನಮ್ಮ ದೇಶ ಯಾವಾಗ ಈ ಇಲ್ಯೂಮಿನಾಟಿ ಅನ್ನೋ ಕಾನ್ಸೆಪ್ಟ್ ನ ಏನು ಲವಲೇಶ ಕೂಡ ಇರಲಿಲ್ಲ, ಅದಕ್ಕಿಂತ ಮುಂಚೆನೆ ಭಾರತದಲ್ಲಿ ಒಂದು ಸೀಕ್ರೆಟ್ ಸೊಸೈಟಿ ಅನ್ನೋದನ್ನ ಹುಟ್ಟು ಹಾಕಲಾಗಿತ್ತು. ಅದು ಕೂಡ ಯಾರಿಂದ ಅಂತಂದ್ರೆ
ನಮ್ಮ ಭಾರತ ದೇಶ ಕಂಡಂತಹ ಅತ್ಯಂತ ಶ್ರೇಷ್ಠ ಚಕ್ರವರ್ತಿಗಳಲ್ಲಿ ಒಬ್ಬ ಅಶೋಕ ಸಾಮ್ರಾಟ. ಈ ಅಶೋಕ ಸಾಮ್ರಾಟನ 9 ಜನ ಅನಾಮಧೇಯ ಅಶೋಕ ಕುಮಾರರು ಅಂತ ಕರೀತಾರೆ ಅವ್ರನ್ನ. ಇವತ್ತಿಗೂ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ಯಾವ್ದಾದ್ರು ವ್ಯಕ್ತಿಗೆ ಹೆಸರು ಇರ್ಲಿಲ್ಲ ಅಥವಾ ಅವರು ಯಾವುದೋ ಒಂದು ಕಾರಣದಿಂದ ಅವ್ರ ಹೆಸರನ್ನ ಐಡೆಂಟಿಟಿಯನ್ನ ಮರ್ತು ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರನ್ನ ಅಡ್ರೆಸ್ ಮಾಡೋದು ಕೋರ್ಟ್ ಅಲ್ಲಿ ಅನಾಮಧೇಯ ಅಶೋಕ್ ಕುಮಾರ್. ಸೊ ಇದಕ್ಕೆ ಇದರ ಬ್ಯಾಕ್ ಸ್ಟೋರಿ ಏನಪ್ಪಾ, ಯಾಕೆ ಅವ್ರನ್ನ ಅಶೋಕ್ ಕುಮಾರ ಅಂತಾನೆ ಕರಿತೀವಿ? ಚಾಣಕ್ಯ ಅಂತ ಕರಿಬಹುದಿತ್ತು, ಅಥವಾ ಚಂದ್ರಗುಪ್ತ ಮೌರ್ಯ ಅಂತ ಕರಿಬಹುದಿತ್ತು, ರಾಮ ಅಂತ ಕರಿಬಹುದಿತ್ತು, ಕೃಷ್ಣ ಅಂತ ಕರಿಬಹುದಿತ್ತು. ಅದೆಲ್ಲದನ್ನ ಬಿಟ್ಟು ಅನಾಮಧೇಯ ಅಶೋಕ್ ಕುಮಾರ ಅಂತ ಕರೆಯೋದಕ್ಕೆ ಭಾರತದಲ್ಲೇ ಹುಟ್ಟಿ ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ಹೇಳಲಾಗುವಂತಹ ಒಂದು ನಿಗೂಢ ಗ್ರೂಪ್ ಸೀಕ್ರೆಟ್ ಸೊಸೈಟಿ ಕಾರಣ. ಬಟ್ ಈ ಭಾರತದಲ್ಲಿ ಹುಟ್ಟಿರುವಂತಹ ಅಶೋಕನ ಸೀಕ್ರೆಟ್ ಸೊಸೈಟಿಗೂ ಇವತ್ತಿನ ಕಾನ್ಸೆಪ್ಟ್ ಏನಿದೆ ಅಲ್ಲ, ಈ ಇಲ್ಯೂಮಿನಾಟಿ ಅನ್ನೋದೇನಿದೆ, ಇದಕ್ಕೆ ಬಹಳಷ್ಟು ಡಿಫರೆನ್ಸ್ ಅನ್ನೋದಿದೆ. ಈ ಇಲ್ಯೂಮಿನಾಟಿ ಕಾನ್ಸೆಪ್ಟ್ ಅಥವಾ ವೆಸ್ಟರ್ನ್ ವರ್ಜನ್ ಆಫ್ ಸೀಕ್ರೆಟ್ ಸೊಸೈಟಿಯನ್ನ ನಾನು ಇನ್ನೊಂದು ಎಪಿಸೋಡ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆಂತಂದ್ರೆ ಅದರ ಕಾನ್ಸೆಪ್ಟ್ ಶುರುವಾಗೋದೆ, ಅದರ ಓನರ್ಶಿಪ್ ಶುರುವಾಗೋದೆ ಸೈತಾನ್ನಿಂದ. ಆದ್ರೆ ಇಲ್ಲಿರುವಂಥದ್ದು ನಮ್ಮ ಅಶೋಕನಿಂದ ಹುಟ್ಟಿಕೊಂಡಿರುವಂಥದ್ದು ಅಂತ ಹೇಳಲಾಗೋ ಒಂದು ಸೀಕ್ರೆಟ್ ಸೊಸೈಟಿ, ಅದಕ್ಕೂ ಸಂಬಂಧ ಇಲ್ಲವೇ ಇಲ್ಲ. ಸೊ ಏನಾಗತ್ತೆ, ಈ ಸೀಕ್ರೆಟ್ ಸೊಸೈಟಿ ಯಾಕೆ ಹುಟ್ಟುಕೊಂತು ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ ಅಂತಂದ್ರೆ, ಯಾವಾಗ ಈ ಕಳಿಂಗ ಯುದ್ಧ ಅನ್ನೋದು ನಡೆಯುತ್ತೆ, ಆ ಯುದ್ಧದ ನಂತರ ಏನು ಸಾವು ನೋವು ಅದೆಲ್ಲದನ್ನ ನೋಡಿದ ತಕ್ಷಣ ಅಶೋಕ ಸಾಮ್ರಾಟನಿಗೆ ಮನ ಪರಿವರ್ತನೆ ಆಗತ್ತೆ. ಇದೆಲ್ಲವೂ ನಶ್ವರ ಅಂತ ಅನಿಸುತ್ತೆ. ಅವರು ಬುದ್ಧಿಸಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾನೆ. ಈಗ ಬಹಳಷ್ಟು ಜನ ಇರ್ತಾರಲ್ಲ, ನಿಮ್ ಹಿಂದೂ ಧರ್ಮದಲ್ಲಿ ಹಿಂಗಿದ್ದಿದ್ರಿಂದಾನೇ ಅಶೋಕ ಕೂಡ ಬುದ್ಧಿಸಮ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು, ಸನಾತನ ಧರ್ಮ ಕನಿಷ್ಠ ಅನ್ನುವಷ್ಟಾಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ. ಸೊ ಬ್ಯಾಕ್ ಇನ್ ದೋಸ್ ಡೇಸ್, ಸೊ ಏನೇನು ಕೆಲವೊಂದಷ್ಟು ಪ್ರಾಬ್ಲಮ್ಯಾಟಿಕ್ ಥಿಂಗ್ಸ್ ಅಂತ ಇರತ್ತೆ, ಆವಾಗ ನಮ್ಗೆ ಹೊಸ ವಿಚಾರದ ಬಗ್ಗೆ ಯಾವುದು ಉತ್ತಮ ಅಂತ ಅನ್ಸುತ್ತೆ ಅದ್ರ ಕಡೆ ಆಕರ್ಷಣೆ ಹೆಚ್ಚಾಗೋದು ಸರ್ವೇ ಸಾಮಾನ್ಯ. ಬಹಳಷ್ಟು ಜನ ಇವತ್ತಿಗೂ ಕೂಡ ಸನಾತನ ಧರ್ಮದ ಪ್ರಾಕ್ಟೀಸಸ್ ಅನ್ನ ಗೊತ್ತಿಲ್ಲದೆ, ಅವ್ರಿಗೆ ಅದರ ಬ್ಯಾಕ್ ಸ್ಟೋರಿ ಗೊತ್ತಿರೋದಿಲ್ಲ, ಅದನ್ನ ಕೆಟ್ಟದಾಗಿ ಪ್ರೂವ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧಿಸಮ್ ಅನ್ನ ತಗೊಂಡ್ರು, ಅಶೋಕ ಕೂಡ ಬುದ್ಧಿಸಮ್ ಅನ್ನ ತಗೊಂಡ, ಅವರಿಗದು ಬೆಟರ್ ಅನಿಸ್ತು. ಇಬ್ಬರು ವ್ಯಕ್ತಿಗಳು ಇಡೀ ಪ್ರಪಂಚದ ಪ್ರತಿನಿಧಿಗಳಾಗೋಕ್ ಸಾಧ್ಯ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅವರಿಗದು ಬೆಟರ್ ಅನಿಸ್ತು, ದಟ್ ವಾಸ್ ದೇರ್ ಪರ್ಸನಲ್ ಚಾಯ್ಸ್. ಅದನ್ನ ರೆಸ್ಪೆಕ್ಟ್ ಮಾಡೋಣ. ಹಾಗೆ ಬುದ್ಧಿಸಮ್ ಅನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಹಿಂದೂ ಧರ್ಮದ ಅತ್ಯಂತ ಶ್ರೇಷ್ಠ ಎಸೆನ್ಸ್ ಅಂತ ಏನೇನಿರುತ್ತೆ ಅದನ್ನೆಲ್ಲ ಹೆಕ್ಕಿ ಆಯ್ದು ತೆಗೆದು ಬುದ್ಧ ಪ್ರತಿಪಾದನೆ ಮಾಡಿದ್ದು. ಸೊ ಈ ಬುದ್ಧಿಸಮ್ ನಲ್ಲಿ ಫಂಡಮೆಂಟಲ್ ಥಿಂಗ್ ಏನಾಗಿತ್ತು ಅಂತಂದ್ರೆ ಅಹಿಂಸೆ, ಯಾರನ್ನು ನೋಯಿಸಬಾರ್ದು, ನನ್ನ ಕೈಯಲ್ಲಿ ಏನೇನ್ ಹೆಲ್ಪ್ ಮಾಡಕ್ ಸಾಧ್ಯ ಇದೆ ಅದೆಲ್ಲದನ್ನ ಮಾಡ್ಬೇಕು. ಸೊ ಈ ಉದಾತ್ತ ಉದ್ದೇಶಗಳಿಂದ ಯಾವಾಗ ಅಶೋಕ ಚಕ್ರವರ್ತಿ ಬುದ್ಧಿಸಮ್ ಅನ್ನ ಕೇವಲ ಅಡಾಪ್ಟ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಇದು ಕೇವಲ ನನಗಷ್ಟೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ರಿಗೂ ಇದರ ಸಾರ ತಿಳಿಬೇಕು, ಅವ್ರೆಲ್ರಿಗೂ ಒಳ್ಳೇದಾಗ್ಬೇಕು, ಅದನ್ನೇನೋ ಒಂದು ರಿಲಿಜನ್ ಮಾಡ್ಬೇಕು, ಅದನ್ನ ಯೂನಿವರ್ಸಲಿ ಸ್ಪ್ರೆಡ್ ಮಾಡ್ಬೇಕು ಅನ್ನೋದು ಪ್ರೊಪಗ್ಯಾಂಡ ಆಗಿರ್ಲಿಲ್ಲ ಅಶೋಕಂದು. ನನಗೇನ್ ನೆಮ್ಮದಿ ಸಿಕ್ಕಿದೆ, ನನಗೇನು ಜ್ಞಾನ ಸಿಗ್ತಾ ಇದೆ, ನನಗೇನು ತೃಪ್ತಿ ಸಿಗ್ತಾ ಇದೆ ಈ ಮನುಷ್ಯ ಜೀವನದಲ್ಲಿ, ಅದು ಎಲ್ರಿಗೂ ಸಿಗಲಿ ಅನ್ನೋದು ಅವನ ಒಳ್ಳೆ ಉದ್ದೇಶ ಆಗಿತ್ತು. ಹಾಗೆ ಆ ಒಂದು ಜರ್ನಿ ಅನ್ನೋದು ಏನಿರುತ್ತೆ, ಆ ಜರ್ನಿಯಲ್ಲಿ ಅಶೋಕ ಚಕ್ರವರ್ತಿಗೆ ನಾಲೆಜ್ ಈಸ್ ಪವರ್ ಅನ್ನೋದ್ರ ರಿಯಲೈಸೇಷನ್ ಆಗಿ ಬಹಳಷ್ಟು ಇವತ್ತಿಗೂ ನಾವು ಯಾವುದನ್ನ ಸೈಂಟಿಫಿಕ್ ಫಾರ್ಮುಲಾ ಮೂಲಕ ಇಂಟರ್ಪ್ರಿಟ್ ಮಾಡಕ್ ಸಾಧ್ಯ ಆಗೋದಿಲ್ಲ. ನಾವು ಯಾವುದನ್ನ ಮಿರಾಕಲ್ ಅಂತ ಕರಿತೀವಿ, ಯಾವುದನ್ನ ನಾವು ಹೆಂಗಾಗಕ್ ಸಾಧ್ಯ ಅಂತ ಕ್ವೆಶ್ಚನ್ ಮಾಡ್ತೀವಿ, ಅದಕ್ಕೆ ಸೈಂಟಿಫಿಕ್ ಪ್ರೂಫ್ ಅನ್ನ ಡಿಮಾಂಡ್ ಮಾಡ್ತಾ ಇರ್ತೀವಿ. ಅಂತ ಕೆಲವೊಂದಷ್ಟು ಸೂಪರ್ ನ್ಯಾಚುರಲ್ ಅಂತಾನೆ ಕರೆಯೋಣ, ಅಂಥ ಜ್ಞಾನಗಳ ಆಕ್ಸೆಸ್ ಅನ್ನೋದು ಸಿಗತ್ತೆ. ಅದು ಸಿಕ್ಕಾದ್ಮೇಲೆ ಅವನಿಗೆ ಇನ್ನೊಂದು ಒಂದು ಇನ್ಸೆಕ್ಯೂರಿಟಿ ಕೂಡ ಶುರುವಾಗ್ತಾ ಹೋಗುತ್ತೆ. ಇಷ್ಟೊಂದು ಜ್ಞಾನ ಇದೆ, ಈ ಜ್ಞಾನದ ಮೂಲಕ ನಾನು ಇಡೀ ಮನುಕುಲಕ್ಕೆ ಒಂದು ಒಳ್ಳೆ ಕೊಡುಗೆಯನ್ನ ಕೊಟ್ಟು ಹೋಗ್ಬಹುದು, ಇದನ್ನ ಡೆಸ್ಟ್ರಾಯ್ ಮಾಡಬಾರ್ದು. ಜ್ಞಾನ ಯಾವತ್ತೂ ಕೂಡ ಬೇರೆಯವರಿಗೆ ನೆರವಾಗ್ಬೇಕು. ಹಾಗಾಗಿ ಇದನ್ನ ಸೆಕ್ಯೂರ್ ಆಗಿ ಯಾರು ಡಿಸರ್ವಿಂಗ್ ಇರ್ತಾರೆ, ಆ ಜ್ಞಾನ ಒಂದು ವೇಳೆ ಕೆಟ್ಟವ್ರ ಕೈಯಲ್ಲಿ ಸಿಕ್ತು ಅಂತಂದ್ರೆ ಅದನ್ನ ಹೆಂಗ್ ಬೇಕಾದ್ರೂ ಬಳಸ್ಕೊಳ್ತಾರೆ. ಈಗ ಒಂದು ನ್ಯೂಕ್ಲಿಯರ್ ಪವರ್ ಅಂತಾನೆ ತಿಳ್ಕೊಳ್ಳೋಣ, ಅದನ್ನ ನಾವು ಒಂದು ಎನರ್ಜಿ ಹಾರ್ನೆಸ್ ಮಾಡೋಕ್ಕೂ ಯೂಸ್ ಮಾಡಬಹುದು, ಒಂದ್ ಕಂಟ್ರಿನ ಸರ್ವನಾಶ ಮಾಡೋಕ್ಕೂ ಕೂಡ ಬಾಂಬ್ ರೀತಿಯಲ್ಲಿ ಬಳಸ್ಕೊಳ್ಬಹುದು. ಸೊ ವಾಟ್ ಈಸ್ ಮೈ ಇಂಟೆನ್ಷನ್ ಈಸ್ ದ ಇಂಟರ್ಪ್ರಿಟೇಷನ್ ಆಫ್ ದಟ್ ಎನರ್ಜಿ. ಆ ಕಾರಣಕ್ಕೋಸ್ಕರ ಅಂದ್ರೆ ಅಶೋಕ ಚಕ್ರವರ್ತಿಗೆ ಅದು ಕೆಟ್ಟವರ ಕೈಗೆ ಸಿಕ್ಕಿದ್ರೆ ಹೇಗಾಗಬಹುದು ಅನ್ನೋದ್ರ ರಿಯಾಲಿಟಿ ಸೆನ್ಸ್ ಅನ್ನೋದಿತ್ತು. ಹಾಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ,
ಏನೇನು ಜ್ಞಾನ ನಾನು ಇಲ್ಲಿಯವರೆಗೆ ಸಂಪಾದನೆ ಮಾಡಿದ್ದೀನಿ ಅದೆಲ್ಲದನ್ನ 9 ಪುಸ್ತಕದ ಮೂಲಕ ಕಂಪ್ರೆಸ್ ಮಾಡಿ ಅದನ್ನ ಕಂಡೆನ್ಸ್ ಮಾಡಿ ಅದರ ಪೂರ್ತಿ ಸಾರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಇದು ಯಾವಾಗ ಮನುಕುಲದ ವಿನಾಶ ಆಗತ್ತೆ ಅಥವಾ ಅದಕ್ಕೆ ಏನಾದ್ರೂ ಸಮಸ್ಯೆ ಬಂದಿರುತ್ತೆ ಅಂತಂದ್ರೆ ಅಂತ ಟೈಮಲ್ಲಿ ರಿವೀಲ್ ಆಗ್ಬೇಕು ಈ ಜ್ಞಾನ. ಅಲ್ಲಿವರೆಗೂ ಇದು ಯಾರಿಗೆ ಯೋಗ್ಯತೆ ಇರೋದಿಲ್ಲ ಅಂಥವರ ಕೈಗೆ ಸಿಗಬಾರ್ದು, ಅದರ ಮಿಸ್ಯೂಸ್ ಆಗ್ಬಾರ್ದು. ಇದಕ್ಕೆ ಹೇಳೋದು ಜ್ಞಾನ ಅನ್ನೋದು ಸುಮ್ಮನೆ ನಾವು ಕುತ್ಕೊಂಡ ತಕ್ಷಣ ನಮಗೆ ಮೇಲಿಂದ ಬಂದು ಉದುರಲ್ಲ. ಯಾರಿಗದರ ಹಸಿವಿರುತ್ತೆ ಆ ಹಸಿವಿಂದ ಅದನ್ನ ಹುಡ್ಕೊಂಡು ಹೋಗ್ತಾರೆ, ಯಾರು ಅವರ ಸರ್ವಸ್ವವನ್ನು ತ್ಯಾಗ ಮಾಡಕ್ ರೆಡಿ ಇರ್ತಾರೆ ಅಂಥವರಿಗೆ ಮಾತ್ರ ವಿದ್ಯೆ ಒಲಿದು ಬರುತ್ತೆ, ಅಂಥವರಿಗೆ ಮಾತ್ರ ಬರಬೇಕು. ಬಿಟ್ಟಿಯಾಗಿ ಏನು ಸಿಗಬಾರ್ದು. ಡಿಸರ್ವಿಂಗ್ ಅಂತ ಹೇಳೋದು ಅದಕ್ಕೆ ಯೋಗ್ಯತೆ ಇದ್ದವರಿಗೆ ಮಾತ್ರ ಅಂಥ ಯೋಗಗಳು ಬಂದ್ರೆ ಅದರ ಉನ್ನತಿ ಇರುತ್ತೆ, ಇಲ್ಲ ಅಂತಂದ್ರೆ ಅವನತಿ ಆಗತ್ತೆ. ಆ ಒಂದು ಕಾರಣದಿಂದ 9 ಏನಕ್ಕೆ ಅನ್ನೋ ಕ್ವೆಶನ್ ಬರಬಹುದು. ಸೊ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ 9 ರಿಪ್ರೆಸೆಂಟ್ಸ್ ಕಂಪ್ಲೀಷನ್. ಅದು 9 ತಿಂಗಳು ಒಂದ್ ಮಗು ಬೆಳೆಯೋದಿರಬಹುದು, ನವಗ್ರಹಗಳು ಎಷ್ಟು ಗ್ರಹ ಇದೆ ಅದಿರಬಹುದು. ಸೊ 9 ಅನ್ನೋದಕ್ಕೆ ಇನ್ಕ್ಲೂಡಿಂಗ್ ದಿಸ್ ಇಯರ್ 2025 ಸಮ್ಸ್ ಅಪ್ ಟು 9 ಅಂದ್ರೆ ಇಯರ್ ಆಫ್ ಕಂಪ್ಲೀಷನ್ ಅಂತ ಕರೀತಾರೆ. ಸೊ ಈ 9 ಅನ್ನೋದು ಕಂಪ್ಲೀಷನ್ ಅನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಆ 9 ಪುಸ್ತಕದಲ್ಲಿ ಅದ್ ಏನೇನ್ ಎಕ್ಸ್ಪರ್ಟೀಸ್ ಇರುತ್ತೆ ಅದೆಲ್ಲದನ್ನ ವಿವರಣೆ ಕೊಟ್ಟು ಆಮೇಲೆ ಆಲೋಚನೆ ಮಾಡ್ತಾನೆ, ನಾನು ಮುಗಿದ್ಮೇಲೆ ಇದನ್ನ ಯಾರಾದ್ರೂ ಸಂರಕ್ಷಣೆ ಮಾಡಬೇಕು ಅಂದ್ರೆ ಆ ಜ್ಞಾನದ ಮಹತ್ವ ಅವರಿಗೆ ಗೊತ್ತಿರಬೇಕು, ಅದನ್ನ ಹೇಗೆ ಕಾಯ್ದಿಟ್ಟುಕೊಳ್ಳಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕು. ಅಂಥವರನ್ನ ಹುಡುಕಿ ತೆಗಿತಾನೆ ಅಶೋಕ. ಅವರನ್ನೇ ಇವತ್ತಿಗೂ ಕೂಡ ನಾವು ಅನಾಮಧೇಯ ಅಶೋಕ ಕುಮಾರರು ಅಂತ ಕರಿತೀವಿ. ಅವ್ರದ್ದೇ ಇದು ಸೀಕ್ರೆಟ್ ಸೊಸೈಟಿ ಅಂತ ಹೇಳಲಾಗತ್ತೆ. ಸೊ ಇಲ್ಲಿ ಅಗೇನ್ ಒಂದಷ್ಟು ಕಾನ್ಸ್ಪಿರಸಿ ಇದೆ. ಸೊ 9 ಯಾವ್ದ್ಯಾವ್ದಪ್ಪ ಅಂತಂದ್ರೆ ಸೋಶಿಯಾಲಜಿ, ಪ್ರೊಪಗ್ಯಾಂಡಾ, ಮೈಕ್ರೋಬಯಾಲಜಿ, ಆಲ್ಕೆಮಿ, ಫಿಸಿಯಾಲಜಿ, ಕಾಸ್ಮಾಲಜಿ, ಲೈಟ್ ಅಂಡ್ ಗ್ರಾವಿಟೇಷನ್. ಅಂದ್ರೆ ಇವತ್ತಿನ ಕಾಲದಲ್ಲಿ ನಾವ್ ಏನೇನ್ ಪಾಸಿಬಲ್ ನಾಲೆಜ್ ಅಂಡ್ ಹೈಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಂತ ಕರಿಕೊಳ್ಬಹುದೋ ಅದೆಲ್ಲವನ್ನ ಕೂಡ ಆಲ್ರೆಡಿ ಅಶೋಕ ಈ 9 ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ ಅನ್ನುವಂತಹ ಬಿಲೀಫ್. ಆ ಫೀಲ್ಡ್ ನಲ್ಲಿ ಯಾರ್ಯಾರು ಎಕ್ಸ್ಪರ್ಟಿ ಇರ್ತಾರೆ, ಈಗ ಮೈಕ್ರೋಬಯಾಲಜಿ ಅನ್ನೋದನ್ನೇ ತಗೊಂಡ್ವಿ ಅಂತಂದ್ರೆ ಇಟ್ಸ್ ಅ ಹ್ಯೂಜ್ ಸಬ್ಜೆಕ್ಟ್. ಮೆಡಿಸಿನ್ ಸೇರಿದ ಹಾಗೆ ಎಲ್ಲವನ್ನ ಇನ್ಕ್ಲೂಡ್ ಮಾಡೋ ಒಂದು ದೊಡ್ಡ ಎನ್ಸೈಕ್ಲೋಪೀಡಿಯಾ. ಅದರ ಸುಪರ್ದಿಯನ್ನ ಚರಕ ಮಹರ್ಷಿಗೆ ಕೊಟ್ರು ಅಂತ ಹೇಳಲಾಗತ್ತೆ. ಅಗೇನ್ ಇಲ್ಲಿ ಡಿಬೇಟ್ ಇದೆ. ಯಾಕೆಂತಂದ್ರೆ ಚಾಣಕ್ಯ, ಚರಕ ಹಾಗೂ ಇನ್ಯಾರ್ಯಾರು ಪಾಪ್ಯುಲರ್ ಪರ್ಸನಾಲಿಟಿಯನ್ನ ಆರ್ಯಭಟ, ಕಾಸ್ಮಾಲಜಿಯನ್ನ ಆರ್ಯಭಟರಿಗೆ ವಹಿಸಿದ್ರು ಅಂತ ಹೇಳಲಾಗತ್ತೆ. ಅಗೇನ್ ಇದು ಯಾಕೆ ಕಾನ್ಸ್ಪಿರಸಿ ಅಂತಂದ್ರೆ ಅವರು ಬದುಕಿರುವಂತಹ ಕಾಲಘಟ್ಟಗಳನ್ನ ನೋಡಿದಾಗ, ಅಶೋಕ ಚಕ್ರವರ್ತಿಯ ಕಾಲಘಟ್ಟಗಳನ್ನ ನೋಡಿದಾಗ ಒಂದಷ್ಟು ಇಯರ್ ಡಿಫರೆನ್ಸಸ್ ಅನ್ನೋದು ಕಾಣಿಸುತ್ತೆ. ಯಾಕೆಂತಂದ್ರೆ ಚಾಣಕ್ಯ ಕಳಿಂಗ ಯುದ್ಧ ಆಗೋದಕ್ಕಿಂತ 20 ವರ್ಷ ಮೊದಲೇ ತೀರ್ಕೊಂಡಿದ್ರು ಅನ್ನೋ ಮಾತಿದೆ. ಹಾಗಾಗಿ ನಾನು ಏನ್ ಇದನ್ನ ಅರ್ಥ ಮಾಡ್ಕೊಳ್ತೀನಿ ಅಂತಂದ್ರೆ ಜಸ್ಟ್ ಬಿಕಾಸ್ ಆ ಒಂದು ಏರಿಯಾದಲ್ಲಿ ಅವರಿಗೆ ಎಕ್ಸ್ಪರ್ಟಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ, ಹಾಗೆ ಅವರು ಅಂದ್ರೆ ಈಗ ಆರ್ಯಭಟ ಅಂದ ತಕ್ಷಣ ಸ್ಪೇಸ್ ರಿಲೇಟೆಡ್ ಆಗಿ, ಮ್ಯಾಥ್ಸ್ ರಿಲೇಟೆಡ್ ಆಗಿ ಎಷ್ಟು ಪಾಪ್ಯುಲರ್, 0, ಪೈ ಇದೆಲ್ಲದರ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದೆ ಆರ್ಯಭಟ. ಹಾಗಾಗಿ ಅವರ ಹೆಸರು ಆ ಒಂದು ಫೀಲ್ಡ್ಗೆ ಸಮೀಕರಿಸಿ ಮಾತನಾಡುವಷ್ಟರ ಮಟ್ಟಿಗೆ ಅವರು ಪ್ರೊಫೆಷನಲ್ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿರೋದಕ್ಕೆ ಅವರನ್ನ ನಾವು ಗಮನದಲ್ಲಿ ಇಟ್ಕೊಳ್ತಿದ್ವಿ ಅಂತ ಅನಿಸತ್ತೆ. ನನ್ನ ಪ್ರಕಾರ ಈ 9 ಅನಾಮಧೇಯರೇ ಆಗಿದ್ರು, ಅನ್ನೋನ್ ಮೆನ್ನೆ ಆಗಿದ್ರು ಅಂತಂದ್ರೆ ಬಹುಶಃ ಇವ್ರು ಯಾರನ್ನೂ ಕೂಡ ಆ ಒಂದು ಪಾಪ್ಯುಲರ್ ಫೀಲ್ಡ್ ಇಂದ ಪಿಕ್ ಮಾಡಿರ್ಲಿಕ್ಕಿಲ್ಲ ಅಶೋಕ. ಸೊ ಎನಿವೆ ಆ ಡಿಬೇಟ್ ಇರತ್ತೆ, ದಟ್ಸ್ ಓಕೆ. ಸೊ ಈ 9 ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಅದರಲ್ಲಿ ಯಾರಿಗೆ ಮಾಸ್ಟರಿ ಇತ್ತು, ಅದರ ಮಹತ್ವ ಗೊತ್ತಿತ್ತು, ಹಾಗೆ ಅದನ್ನ ನೆಕ್ಸ್ಟ್ ಪ್ರೊಪಗೇಟ್ ಮಾಡುವಂತಹ ತಾಕತ್ತನ್ನ ಹೊಂದಿರ್ತಾರಲ್ಲ ಅವ್ರನ್ನ ಕರೆದು ತನ್ನ ಉದ್ದೇಶವನ್ನ ಹೇಳಿ ಅವರಿಗೆ ಇನ್ನೊಂದು ಜವಾಬ್ದಾರಿಯನ್ನ ಕೊಟ್ಟಿರ್ತಾನಂತೆ. ನಿಮ್ಮ ಕಾಲಘಟ್ಟ ಮುಗಿಯೋದ್ರೊಳಗಡೆ ನಿಮ್ಮಷ್ಟೇ ಅಥವಾ ನಿಮಗಿಂತ ಉತ್ತಮರಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಹುಡುಕಿ ನೀವು ಈ ಒಂದು ನಾಲೆಜ್ ಅನ್ನ ಅವರಿಗೆ ಪಾಸ್ ಆನ್ ಮಾಡಬೇಕು. ಆ ವ್ಯಕ್ತಿಗೆ ನಿಮ್ಮಷ್ಟೇ ಜವಾಬ್ದಾರಿ ಇರಬೇಕು. ಇದು ಜನರೇಷನ್ ಟು ಜನರೇಷನ್ ಕಂಟಿನ್ಯೂ ಆಗ್ತಾ ಇರಬೇಕು. ಅಗೇನ್ ಇಲ್ಲಿ ಎಲ್ಲೂ ಕೂಡ ಅಶೋಕ ಚಕ್ರವರ್ತಿಯ ಉದ್ದೇಶ ನಿಮ್ಗೆ ಯಾವ್ದೋ ಒಂದು ಟೈಮ್ ಬರುತ್ತೆ ನೀವು ರಿವೀಲ್ ಮಾಡ್ಕೊಳ್ಳಿ ಅನ್ನೋದಲ್ಲ. ಯಾವಾಗ ಸಮಯ ಡಿಮಾಂಡ್ ಮಾಡುತ್ತೋ, ಇಟ್ ಶುಡ್ ಬಿ ಡಿಮಾಂಡೆಡ್ ಬೈ ದ ಟೈಮ್, ಆವಾಗ ನೀವು ಸಂರಕ್ಷಣೆ ಮಾಡಿರುವಂತಹ ಜ್ಞಾನ ಅನ್ನೋದು ಉಪಯೋಗಕ್ಕೆ ಬರಲಿ, ಮನುಕುಲದ ಉಪಯೋಗಕ್ಕೆ ಬರಲಿ ಅನ್ನುವಂಥದ್ದಿತ್ತು. ಎಲ್ಲೂ ಕೂಡ ಈ ಸೀಕ್ರೆಟ್ ಸೊಸೈಟಿಯ ಮೆಂಬರ್ಸ್ ಯಾರು, ಫೌಂಡರ್ಸ್ ಯಾರು, ಅಥವಾ ಆ ಜನರೇಷನ್ ಎಷ್ಟನೇ ಜನರೇಷನ್ ಅನ್ನೋದನ್ನ ಎಲ್ಲೂ ಕೂಡ ರಿವೀಲ್ ಆಗಿ ಅನ್ನೋದನ್ನ ಅಶೋಕ ಹೇಳೇ ಇಲ್ಲ. ಅಂಡ್ ದಟ್ಸ್ ದ ಮೀನಿಂಗ್ ಆಫ್ ಸೀಕ್ರೆಟ್ ಸೊಸೈಟಿ.
ಬಟ್ ಇದೆಲ್ಲದ್ರ ಬಗ್ಗೆ ಯಾವಾಗ ಅಪ್ರೋರ್ ಅನ್ನೋದು ಅಥವಾ ಸ್ಪೆಕ್ಯುಲೇಷನ್ ಅನ್ನೋದು, ಕಾನ್ಸ್ಪಿರಸಿ ಥಿಯರಿ ಅನ್ನೋದು ಹುಟ್ಕೊಳ್ಳಕ್ಕೆ ಶುರುವಾಯಿತು ಅಂತಂದ್ರೆ 1923 1923ರಲ್ಲಿ ಟ್ಯಾಲ್ಬೋಟ್ ಮುಂಡಿ ಅನ್ನೋ ಒಬ್ಬ ವ್ಯಕ್ತಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಬುಕ್ ಅನ್ನ ಪಬ್ಲಿಷ್ ಮಾಡಿಸ್ತಾರೆ. ಆ ಪಬ್ಲಿಕೇಶನ್ ಆಗೋದ್ರ ಬಗ್ಗೆ ಕೂಡ ತುಂಬಾ ಹರ್ಡಲ್ ಇರುತ್ತೆ. ದ 9 ಅನ್ನೋನ್ ಮೆನ್ ಆಫ್ ಅಶೋಕ. ಈಗ ಮೆನ್ ಅಂದ ತಕ್ಷಣ ಸೋ ಕಾಲ್ಡ್ ಫೆಮಿನಾಜಿಗಳ ಹಂಗಾದ್ರೆ ಯಾಕೆ ಹೆಂಗಸಿರ್ಲಿಲ್ಲ ಅಂತ ಕೇಳ್ಬೇಡಿ. ಮೆನ್ ರೆಪ್ರೆಸೆಂಟೇಷನ್ ಅ ಪರ್ಸನ್, ಅಲ್ಲಿ ಹೆಂಗಸರು ಕೂಡ ಇದ್ದಿರಬಹುದು. ಸೊ ಈ ಒಂದು ಪುಸ್ತಕ ಪಬ್ಲಿಷ್ ಆದ್ಮೇಲೆ ಬಹಳಷ್ಟು ಇಂಟ್ರೆಸ್ಟ್ ಅನ್ನೋದು, ಕಾನ್ಸ್ಪಿರಸಿ ಥಿಯರಿ ಅನ್ನೋದು ಬಿಲ್ಡ್ ಆಗ್ತಾ ಬಂದಿದೆ. ಹಾಗೆ ಇದಕ್ಕಿಂತ ಮೊದಲು ಕೂಡ ಯಾವುದೋ ವ್ಯಕ್ತಿ, ಯಾರು ಅಂತ ಇವತ್ತಿಗೂ ಕೂಡ ಅವರ ಹೆಸರನ್ನ, ಆ ಪುಸ್ತಕದ ಹೆಸರನ್ನ ಕೂಡ ನಮ್ಗೆ ಎಲ್ಲೂ ನೋಡೋಕ್ ಸಿಗೋದಿಲ್ಲ. ಅವರೊಬ್ರು ಇನ್ನ ಡೀಟೇಲ್ ಆಗಿ ಆ 9 ಪುಸ್ತಕಗಳಲ್ಲಿ ಏನೇನಿದೆ ಸಬ್ಜೆಕ್ಟ್ ಅನ್ನೋದನ್ನ ರಿವೀಲ್ ಮಾಡೋ ಪ್ರಯತ್ನ ಮಾಡಿದ್ರಂತೆ. ಬಟ್ ಅದನ್ನ ಯಾರು ಬರೆಯಕ್ ಟ್ರೈ ಮಾಡಿದ್ರು, ಯಾರು ಪಬ್ಲಿಕೇಶನ್ ಅಲ್ಲಿ ಅವರು ಪಬ್ಲಿಷ್ ಮಾಡಕ್ಕೆ ಟ್ರೈ ಮಾಡಿದ್ರು ಅನ್ನೋದ್ರ ಬಗ್ಗೆ ಇವತ್ತಿಗೂ ಕೂಡ 1% ಡೀಟೇಲ್ ಅನ್ನೋದು ಪಬ್ಲಿಕ್ ಡೊಮೇನ್ ನಲ್ಲಿ ಇನ್ಫಾರ್ಮೇಶನ್ ಆಗಿ ಅವೈಲೇಬಲ್ ಇಲ್ಲ. ಬಟ್ ದ 9 ಅನ್ನೋನ್ ಮೆನ್ ಆಫ್ ಅಶೋಕ ಅನ್ನೋ ಪುಸ್ತಕ ಪಬ್ಲಿಷ್ ಆದ್ಮೇಲೆ ಜೊತೆಗೆ ನನಗಿದ್ದು ಯಾಕೆ ಸೆನ್ಸ್ ಅಂತ ಅನ್ಸುತ್ತೆ ಅಂತಂದ್ರೆ, ನಮ್ಮ ಜುಡಿಷಿಯಲ್ ಸಿಸ್ಟಮ್ ನಲ್ಲೂ ಕೂಡ ಇಂಥ ಒಂದು ಸಿಮಿಲರ್ ಮೆನ್ಷನಿಂಗ್ ಬರುತ್ತಲ್ಲ, ನಾನು ಹೇಳಿದೆ ಅಲ್ಲ, ಅನಾಮಧೇಯ ಅಶೋಕ ಕುಮಾರ ಅನ್ನೋ ಒಂದು ವರ್ಡ್ ಇದೆ. ಜೊತೆಗೆ ಒಡಿಶಾದ ಕುನಾರ್ಕ್ ಅಲ್ಲಿ ಏನು ಸನ್ ಟೆಂಪಲ್ ಇದೆ, ಅಲ್ಲಿ ಒಂದು ದೊಡ್ಡ ವೀಲ್ ಇದೆ. ನಮ್ಮ ಭಾರತದ ಧ್ವಜದಲ್ಲಿ ಇವತ್ತಿಗೂ ಸೆಂಟ್ರಲ್ಲಿ ಇರುವಂತಹ ಅಶೋಕ ಚಕ್ರ ಇರುತ್ತಲ್ವಾ, ಅದರ ರೆಪ್ರೆಸೆಂಟೇಷನ್ ಏನಂತಂದ್ರೆ ಕಂಟಿನ್ಯೂಸ್ ಚೇಂಜ್ ಟುವರ್ಡ್ಸ್ ಬೆಟರ್ಮೆಂಟ್ ಅನ್ನೋದಾಗಿದ್ರು. ಸೊ ಆ ಸನ್ ಟೆಂಪಲ್ ನಲ್ಲಿ ಇರುವಂತಹ ವೀಲ್ ಅಲ್ಲಿ ಕರೆಕ್ಟ್ ಆಗಿ ಗಮನಿಸಿದ್ವಿ ಅಂತಂದ್ರೆ ಈ 9 ಲೈನ್ಸ್ ಇದೆ. ಆ ಲೈನ್ಸ್ ಅನ್ನ ಪೂರ್ತಿಯಾಗಿ ಸೇರಿಸಿದಾಗ ಒಂದು ವೀಲ್ ಆಗತ್ತೆ. ಸೊ ಆ ವೀಲ್ ಎಲ್ಲೋ ಒಂದ್ ಕಡೆ ಸಮಯ ಸಾಕ್ತಾ ಇರೋದ್ರನ್ನ, ಹಾಗೆ ಆ ನಾಲೆಜ್ ನ ಪ್ರೋಗ್ರೆಷನ್ ಅನ್ನೋದನ್ನ, ಅದನ್ನ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ಸಿಂಬಲೈಸ್ ಮಾಡೋ ಸಲುವಾಗಿ ಶಿಲ್ಪಿ ಅದನ್ನ ಕೆತ್ತಿದ್ದ ಅಂತ ನಾವಿವಾಗ ಅದನ್ನ ಆ ರೀತಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲದನ್ನ ನೋಡಿದಾಗ ಸಮ್ವೇರ್ ಇಟ್ ಮೇಕ್ಸ್ ಸೆನ್ಸ್, ಮೇ ಬಿ ಇರಬಹುದೇನೋ ಅನ್ನೋ ರೀತಿಯಲ್ಲಿ. ಜೊತೆಗೆ ಈ ಕಾನ್ಸ್ಪಿರಸಿ ಥಿಯರಿ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಎಲ್ಲಿಗೆ ಬಂದು ಆಡ್ ಆಗುತ್ತೆ ಅಂತಂದ್ರೆ, ಕೆಲವೊಂದಷ್ಟು ನಮಗೆ ಅಂದ್ರೆ ನಮ್ಮ ಜೀವಿತ ಕಾಲದಲ್ಲಿ ನಾವು ಅವ್ರ ಬಗ್ಗೆ ಕೇಳಿದೀವಿ, ಅವ್ರನ್ನ ನೋಡಿರ್ಲೂಬಹುದು, ಅಂಥವ್ರ ಹೆಸರನ್ನೆಲ್ಲ ಕೇಳಿದಾಗ ಇದಿರಬಹುದೇನೋ ಅಂತ ಅನ್ಸುತ್ತೆ. ಇದಿರ್ಲಿ ಅನ್ನೋ ಒಂದು ವಿಶ್ ಕೂಡ ಇರುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಜೀವನವನ್ನ ಗಮನಿಸಿದಾಗ ಭಾರತ ಕಂಡಂತಹ, ಭಾರತ ಪ್ರೊಡ್ಯೂಸ್ ಮಾಡಿರುವಂತಹ ಒನ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್ಸ್. ಹಾಗೆ ಅವರು ರಾಷ್ಟ್ರಪತಿಯಾಗಿ ಇದ್ದಾಗ ದೇಶದಲ್ಲಿ ಏನೆಲ್ಲ ಕಾರ್ಯಕ್ರಮವನ್ನ ಮಾಡಿದ್ರು, ಜೊತೆಗೆ ಪೀಸ್ ಅಂಡ್ ಹಾರ್ಮನಿ ಅನ್ನೋದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಪ್ರೊಪಗೇಟ್ ಮಾಡಿ ಹೋಗಿ ನೋಡಿದ್ರು. ಅವ್ರನ್ನ ಯಾವುದೋ ಒಂದು ಜನರೇಷನ್ ನ ಇದೆ ಅಶೋಕ್ ಸ್ಥಾಪನೆ ಮಾಡಿರುವಂತಹ ಸೀಕ್ರೆಟ್ ಸೊಸೈಟಿಯ ಸಕ್ಸೆಸರ್ ಇರಬಹುದು ಅಂತ ಪ್ರಿಡಿಕ್ಟ್ ಮಾಡಲಾಗುತ್ತೆ. ಹಾಗೆ ಇನ್ನು ಕೆಲವೊಂದಷ್ಟು ವೆರಿ ಫೇಮಸ್ ನೇಮ್ ಅಂತಂದ್ರೆ ಸರ್ CV ರಾಮನ್ ಅವರ ಎಕ್ಸಲೆನ್ಸಿ ಮ್ಯಾಥ್ಸ್ ಅಲ್ಲಿ ಇರಬಹುದು, ಅಥವಾ ಅದನ್ನ ಹೇಗೆ ನೊಬೆಲ್ ಪ್ರೈಸ್ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಅವರ ಎಕ್ಸಲೆನ್ಸಿ ಇತ್ತು ಅಂತಂದ್ರೆ, ಸಮ್ವೇರ್ ಈ ಮ್ಯಾಥ್ಸ್ ರಿಲೇಟೆಡ್ ಆಗಿರುವಂತಹದ್ದು ಅಥವಾ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ನಾಲೆಜ್ ಅನ್ನೋದು ಏನಿತ್ತೆ ಅದ್ರದ್ದು ರಖವಾಲ ಅಂತ ಯಾರು ಕರಿತೀವಲ್ವಾ, ಈ ಅಶೋಕನ ಸೀಕ್ರೆಟ್ ಸೊಸೈಟಿ ಮೇ ಬಿ ಯಾವುದೋ ಒಂದು ಜನರೇಷನ್ ನ ಉತ್ತರಾಧಿಕಾರಿಯಾಗಿ ಇದ್ರೇನೋ ಅನ್ನೋ ಕಾನ್ಸ್ಪಿರಸಿ ಥಿಯರಿ ಇರಬಹುದು. ಹೋಮಿ ಬಾಬಾ, ಭಾರತದಲ್ಲಿ ಇವತ್ತು ಇಷ್ಟು ನಾವು ನ್ಯೂಕ್ಲಿಯರ್ ಪವರ್ ಅಥವಾ ನ್ಯೂಕ್ಲಿಯರ್ ವೆಪನ್ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುವಷ್ಟರ ಮಟ್ಟಿಗೆ ಸಶಕ್ತರಾಗಿದ್ದೀವಿ ಅಂತಂದ್ರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ಹೋಮಿ ಬಾಬಾ. ಅವ್ರದ್ದೊಂದು ಡೆತ್ ರಿಲೇಟೆಡ್ ಆಗಿ ಇವತ್ತಿಗೂ ನಿಗೂಢವಾಗಿಯೇ ಇದೆ. ಸೊ ಅಮೆರಿಕ ಅವ್ರನ್ನ ಸಾಯಿಸ್ತು ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ಅಂತ ಹೇಳುವಂತದ್ದಿದೆ. ಬಟ್ ಹೆಂಗ್ ಸತ್ರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಆಕ್ಚುಯಲ್ ರಿಪೋರ್ಟ್ ನಮ್ಗೆ ನೋಡೋಕೆ ಕೇಳೋಕೆ ಹಿಂಗೆ ಆಗಿದ್ದು ಅನ್ನೋದಕ್ಕೆ ಇವತ್ತಿಗೂ ನಮ್ಗೆ ವ್ಯಾಲಿಡ್ ಫ್ಯಾಕ್ಟ್ಸ್ ಅನ್ನೋದು ಇಲ್ಲ. ಅವರೂ ಕೂಡ ಈ ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿದ್ರು ಅಂತ ಹೇಳಲಾಗುತ್ತೆ. ವಿಕ್ರಮ್ ಸಾರಾಭಾಯ್ ಇವತ್ತಿನ ನಮ್ಮ ಸ್ಪೇಸ್ ಎಕ್ಸಲೆನ್ಸಿ ಅನ್ನೋದು ಏನಿದೆ, ಇಸ್ರೋನು ಸೇರಿದ ಹಾಗೆ ಅದು ಎಲ್ಲದರ ಶ್ರೇಯ ಹೋಗೋದು ವಿಕ್ರಮ್ ಸಾರಾಭಾಯ್ ಅವರಿಗೆ. ಸೊ ಅವ್ರನ್ನ ಕೂಡ ಈ ಸ್ಪೇಸ್ ರಿಲೇಟೆಡ್ ನ ಏನೇನ್ ಎಕ್ಸಲೆನ್ಸಿ ಇದೆ ಆ ನಾಲೆಜ್ ಅನ್ನ ಅವರು
ತುಂಬಾ ಬ್ಯೂಟಿಫುಲ್ ಆಗಿ ಪ್ರೊಪಗೇಟ್ ಮಾಡ್ತಾ ಇದ್ರು. ಸೀಕ್ರೆಟ್ ಆಗಿ ಅದನ್ನ ಮುಂದಿನ ಜನರೇಷನ್ಗೆ ಪಾಸ್ ಆನ್ ಮಾಡುವಂತಹ ಜವಾಬ್ದಾರಿ ಇತ್ತು ಅಂತ ಹೇಳಲಾಗತ್ತೆ. ಇನ್ನೂ ಒಂದು, ಇದು ನೆಕ್ಸ್ಟ್ ಲೆವೆಲ್ ಕಾನ್ಸ್ಪಿರಸಿ. ಐ ಡೂ ನಾಟ್ ಬಿಲೀವ್ ಇನ್ ದಿಸ್, ಬಟ್ ಸ್ಟಿಲ್ ಎಕ್ಸ್ಪ್ಲೇನ್ ಮಾಡಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಇವತ್ತಿನ ಇಸ್ರೋ ಹೆಡ್ ಕ್ವಾರ್ಟರ್ಸ್ ಅನ್ನೋದೇನಿದೆ ಅಲ್ವಾ, ಅದು ಅವತ್ತಿನ ಕಾಲದಲ್ಲೇ ಯಾವ ಒಂದು ಜಾಗದಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ, ಆಗಿನ ಕಾಲದಲ್ಲಿ ಯಾವಾಗ ಅಶೋಕ ಫಸ್ಟ್ ಜನರೇಷನ್ ಅಂದ್ರೆ ಕೋರ್ ಮೆಂಬರ್ಸ್ ಅಂತ ಯಾರಿದ್ರು ಈ ಸೀಕ್ರೆಟ್ ಸೊಸೈಟಿದು, ಅವರೆಲ್ಲರೂ ಒಟ್ಟಾಗಿ ಮಾತನಾಡಿಕೊಳ್ಳುವಂಥದ್ದು ಅಥವಾ ಆ ನಾಲೆಜ್ ಅನ್ನ ಶೇರ್ ಮಾಡ್ಕೊಳ್ಳೋದು, ಬುಕ್ ಅಲ್ಲಿ ಆಡ್ ಮಾಡೋದಿರಬಹುದು, ಡಿಲೀಟ್ ಮಾಡೋದಿರಬಹುದು, ಸಮಯಕ್ಕೆ ತಕ್ಕ ಹಾಗೆ ಏನೇನ್ ನಾಲೆಜ್ ಅನ್ನ ನಾವು ಪ್ರೊಪಗೇಟ್ ಮಾಡಬೇಕು, ಉತ್ತರಾಧಿಕಾರಿಯನ್ನ ಹುಡುಕೋದಿರಬಹುದು. ಸೊ ಇದೆಲ್ಲವೂ ನಡೀತಾ ಇದ್ದು ಇದೇ ಒಂದು ಪ್ಲೇಸ್ ನಲ್ಲಿ ಅಂತ ಕೂಡ ಹೇಳಲಾಗುತ್ತೆ. ಅಂಡ್ ಸಮ್ವೇರ್ ಇಸ್ರೋ ಈಸ್ ಕನೆಕ್ಟೆಡ್ ಟು ದಟ್ ಸೀಕ್ರೆಟ್ ಸೊಸೈಟಿ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದಷ್ಟು ಕಾನ್ಸ್ಪಿರಸಿ ಥಿಯರಿ ಅನ್ನೋದು ಇದೆ. ಅಂಡ್ ಬ್ಯೂಟಿಫುಲಿ ಕೆಲವು ಸರ್ತಿ ಯಾರ್ಯಾರೆಲ್ಲ ಈ ಪ್ರಪಂಚದಲ್ಲಿ ವೆರಿ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಅಂತ ಆಗಿದ್ದಾರೆ, ಅದು ಆಪಲ್ ಕಂಪನಿಯ ಮುಖ್ಯಸ್ಥ ಇರಬಹುದು, ಇನ್ಕ್ಲೂಡಿಂಗ್ ಇವಾಗ ನಮ್ಮ ಫೇಸ್ಬುಕ್ ನ ಮೆಟಾ ಓನರ್ ಇರಬಹುದು, ಅವರೆಲ್ಲರೂ ಕೂಡ ಭಾರತವನ್ನ ಮುಟ್ಟಿ ಭಾರತದಲ್ಲಿ ಏನನ್ನು ಗೇನ್ ಮಾಡ್ಕೊಂಡು ಸ್ಪಿರಿಚುವಲ್ ಗೇನ್ ಅಂತ ಕರೆದ್ರು ಕೂಡ, ಇನ್ಕ್ಲೂಡಿಂಗ್ ಐನ್ಸ್ಟೈನ್ ಥಿಯರಿ ಆಫ್ ರಿಲೇಟಿವಿಟಿ, ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ ಐಡಿಯಾ ಬಂದಿದ್ದೆ ನನಗೆ ಭಗವದ್ಗೀತೆ ಅಂತ ಕನ್ಫೆಸ್ ಮಾಡಿರೋರು ಒಂದ್ ಕಡೆ ಆದ್ರೆ, ಕನ್ಫೆಸ್ ಮಾಡದೆ ತಮ್ಮ ಕ್ರೆಡಿಟ್ ಅಲ್ಲಿ ಇಟ್ಕೊಂಡಿರುವಂತಹ ಬಹಳಷ್ಟು ವಿಚಾರ ಇಟ್ ರೂಟ್ಸ್ ಬ್ಯಾಕ್ ಟು ಇಂಡಿಯಾ. ಸೊ ಇಂಥ ಒಂದು ಸೀಕ್ರೆಟ್ ಸೊಸೈಟಿಯಲ್ಲಿ ಇಂಥ ಕೆಲವೊಂದಷ್ಟು ಮಹನೀಯರು ಆಗಿ ಹೋಗಿದ್ದಾರೆ ಅನ್ನುವಂತಹ ಮಾತುಕತೆ ಅನ್ನೋದು, ಅದು ಎಷ್ಟು ಸರಿ ಎಷ್ಟು ತಪ್ಪು, ಯಾಕೆ ಕಾನ್ಸ್ಪಿರಸಿ ಥಿಯರಿ ಬಿಲ್ಡ್ ಆಯ್ತು ಅನ್ನೋದನ್ನ ನಾವು ಇವತ್ತಿಗೂ ಕೂಡ ಕರೆಕ್ಟ್ ಆಗಿ ಕುತ್ಕೊಂಡು ಅನಲೈಸ್ ಮಾಡಕ್ ಸಾಧ್ಯ ಇಲ್ಲ. ಬಟ್ ಕೆಲವೊಂದಷ್ಟು ಥ್ರೆಡ್ ಅನ್ನೋದು, ಕೆಲವೊಂದಷ್ಟು ಎಳೆ ಅನ್ನೋದು ಮೇಕ್ಸ್ ಸೆನ್ಸ್ ಇದ್ರೂ ಇರಬಹುದೇನೋ. ಸೊ ಇದ್ರದ್ದೇ ಒಂದು ಕಂಟಿನ್ಯೂಯೇಷನ್ ಏನಪ್ಪಾ ಅಂತಂದ್ರೆ, ಮೋದಿ ಕೂಡ ಇಲ್ಯೂಮಿನಾಟಿ ಅಂತೆ, ಮೋದಿ ಕೂಡ ಯಾರ್ದೋ ಅವತಾರ ಅಂತೆ. ಸೊ ಒಬ್ಬ ಮನುಷ್ಯನಿಗೆ ಅವನು ಮನುಷ್ಯನಾಗಿ ಇದ್ದುಕೊಂಡೆ ಇದೆಲ್ಲದನ್ನ ಮಾಡುವಂತಹ ತಾಕತ್ತಿರುತ್ತೆ. ಅದರಲ್ಲಿ ಕೆಲಸತಿ ಲಕ್ ಅನ್ನೋದು ಆಡ್ ಆದಾಗ ಅವರಿಗೆ ಆಡೆಡ್ ಬೋನಸ್ ಅನ್ನೋ ರೀತಿಯಲ್ಲಿ ವರ್ಲ್ಡ್ ಕ್ಲಾಸ್ ನ ಪಾಪ್ಯುಲಾರಿಟಿ ಅನ್ನೋದು ಸಿಗುತ್ತೆ, ರೆಕಗ್ನಿಷನ್ ಸಿಗುತ್ತೆ, ಮನಿ ಸಿಗುತ್ತೆ, ಪವರ್ ಸಿಗುತ್ತೆ. ಅಲ್ಟಿಮೇಟ್ಲಿ ಇಟ್ಸ್ ದೇರ್ ಕರ್ಮ ಪ್ಲಸ್ ಡೆಸ್ಟಿನಿ. ಬಟ್ ಅದನ್ನ ಪ್ರತಿಯೊಬ್ರು ಯಾರು ಅದನ್ನ ಗಳಿಸ್ಕೊಂಡಿದ್ದಾರೆ ಅವ್ರನ್ನ ಇಲ್ಯೂಮಿನಾಟಿ ಅನ್ನೋದು, ಅಥವಾ ಅವರು ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಅಂತ ಕರೆಯೋದು, ಅಥವಾ ಯಾವುದೋ ಒಂದು ಈ ರೀತಿ ಮುದ್ರೆ ಮಾಡಿದ ತಕ್ಷಣ ಅವರು ಇವರು ಅದನ್ನೇ ರೆಪ್ರೆಸೆಂಟ್ ಮಾಡೋದು, ಇಲ್ಯೂಮಿನಾಟಿಯನ್ನೇ ಪ್ರೊಪಗೇಟ್ ಮಾಡೋದು ಅನ್ನೋದಿರತ್ತಲ್ವಾ. ದಟ್ ಡಸಂಟ್ ಮೇಕ್ ಸೆನ್ಸ್ ಟು ಮೀ. ಬಿಕಾಸ್ ಸೀಕ್ರೆಟ್ ಸೊಸೈಟಿಯ ಮೆಂಬರ್ ಆಗಿದ್ದು ಅವರು ಇದನ್ನ ಮಾಡ್ತಾರೆ ಅಂತಂದ್ರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಸೀಕ್ರೆಸಿ? ರಹಸ್ಯವಾಗಿ ಇದ್ರೆ ಮಾತ್ರ ಅದರ ಪರ್ಪಸ್ ಅಚೀವ್ ಆಗೋದು. ಅದು ನೀವು ಆಲ್ರೆಡಿ ಹಿಂಗ್ ಮಾಡಿ ಮಾಡಿ ಪ್ರಮೋಟ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ಕಾನ್ಸರ್ಟ್ ಗಳಲ್ಲಿ ಅಥವಾ ನಿಮ್ಮ ಯಾವುದೋ ಒಂದು ಪಬ್ಲಿಕ್ ಅಪಿಯರೆನ್ಸ್ ಅಲ್ಲಿ ಅಂತಂದ್ರೆ, ನಂಗೆ ಅಂಥವ್ರು ನಿಜವಾಗ್ಲೂ ಇಲ್ಯೂಮಿನಾಟಿನ ಸೀಕ್ರೆಟ್ ಸೊಸೈಟಿಯ ಮೆಂಬರ ಅಥವಾ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದು ದಟ್ ಈಸ್ ಮೈ ಕನ್ಸರ್ನ್. ಬಟ್ ಎನಿವೆ, ಈ ಅಶೋಕನ 9 ಜನ ಅನ್ನೋನ್ ಅಶೋಕ ಕುಮಾರರು ಅಂತ ಯಾರಿದ್ದಾರೆ, ಅವರ ಉತ್ತರಾಧಿಕಾರಿಗಳು ಅಂತ ಯಾರಿದ್ದಾರೆ, ಜೊತೆಗೆ ಇಟ್ ಈಸ್ ಸೆಡ್ ಕೋವಿಡ್ ಟೈಮ್ ಅಲ್ಲಿ ಇರಬಹುದು, ಯಾವಾಗ ಪ್ಲೇಗ್ ಇತ್ತು, ಕಾಲೆರಾ ಇತ್ತು, ಅಂತ ಟೈಮಲ್ಲೂ ಏನೇನ್ ಮೆಡಿಸಿನ್ ಅನ್ನ ಕಂಡುಹಿಡಿದು ಈ ಮನುಕುಲವನ್ನ ಸೇಫ್ ಗಾರ್ಡ್ ಮಾಡಿದ್ರಲ್ಲ, ದಟ್ ಈಸ್ ಆಲ್ ಥ್ರೂ ದ ನಾಲೆಜ್ ವಿಚ್ ಹ್ಯಾಸ್ ಬಿನ್ ಪ್ರೊಟೆಕ್ಟೆಡ್ ಇನ್ ದಟ್ ವರ್ಕ್ ಆಫ್ ಅಶೋಕ ಅನ್ನುವಂತಹ ಬಿಲೀಫ್ ಸಿಸ್ಟಮ್ ಕೂಡ ಇದೆ. ಸೊ ಅವರ ಹೆಸರು ಬರುತ್ತೆ. ಅವರ ಹೆಸರು ಏನು ಅಂತಂದ್ರೆ, ಈ ಕಾಲರಾಗೆ ಯಾರು ಮೆಡಿಸಿನ್ ಅನ್ನ ಕಂಡಿಡಿದ್ರು, ಹಾಫ್ಕಿನ್ ಅಂತ ಬರುತ್ತೆ ಅನ್ಸುತ್ತೆ ಅವರ ಹೆಸರು. ಸೊ ಆ ವ್ಯಕ್ತಿ, ನಾನು ಮೆನ್ಷನ್ ಮಾಡ್ತೀನಿ ಅವರ ಹೆಸರನ್ನ. ಅವರು ಇದಕ್ಕೆ ವ್ಯಾಕ್ಸಿನ್ ಅನ್ನ ಕಂಡು ಹಿಡಿಯೋದಕ್ಕಿಂತ ಸ್ವಲ್ಪ ದಿನ ಮೊದಲು ಅವತ್ತಿನ ಮದ್ರಾಸ್ ಅಂದ್ರೆ ಚೆನ್ನೈ ರೀಜನ್ ಅನ್ನೋದೇನಿದೆ ಅಲ್ಲಿಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಭೇಟಿ ಕೊಟ್ಟಿದ್ದಲ್ದೆ ಈ ಮೆಡಿಸಿನ್ ಅನ್ನೋ ಬುಕ್ ಅನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾ ಇದ್ರು, ಯಾರು ಸೇಫ್ ಗಾರ್ಡ್ ಮಾಡ್ತಾ ಇದ್ರು ಉತ್ತರಾಧಿಕಾರಿಯಾಗಿ, ಅವರನ್ನ ಮೀಟ್ ಆಗಿದ್ರು ಅನ್ನುವಂತಹ ಕಾನ್ಸ್ಪಿರಸಿ ಇವತ್ತಿಗೂ ಕೂಡ ಇದೆ. ಸೊ ಇದೆಲ್ಲದನ್ನ ನಾವು ಬ್ಯಾಕ್ ಟ್ರ್ಯಾಕ್ ಮಾಡಿದಾಗ ಸಮ್ವೇರ್ ಇಟ್ ಮೇಕ್ಸ್ ಸೆನ್ಸ್. ಬಟ್ ಬ್ಯೂಟಿ ಏನಪ್ಪಾ ಅಂತಂದ್ರೆ, ಇವತ್ತಿನ ಈ ವೆಸ್ಟರ್ನ್ ವರ್ಜನ್ ನ ಸೀಕ್ರೆಟ್ ಸೊಸೈಟಿಗೆ ಏನಿದೆ, ಎಲ್ಲಿ ಓನರ್ಶಿಪ್ ಸೈತಾನ ನೋಡ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಬಟ್ ಇಂಡಿಯನ್ ಸೀಕ್ರೆಟ್ ಸೊಸೈಟಿ, ಈ ಎಲ್ಲಾ ಸೊಸೈಟಿ ಹುಟ್ಟಿಕೊಳ್ಳುವಂತಹ 2000 ವರ್ಷ ಹಿಂದೆ ಇರುವಂತಹ ಹಾಗೂ ಈಗೂ ಇದೆ ಅಂತ ಹೇಳಲಾಗೋ ಇಂಡಿಯನ್ ಸೀಕ್ರೆಟ್ ಸೊಸೈಟಿ ಫೌಂಡೆಡ್ ಬೈ ಸಾಮ್ರಾಟ್ ಅಶೋಕ, ಇದರ ಉದ್ದೇಶ ಎಲ್ಲೂ ಕೂಡ ಪರ್ಸನಲ್ ಗೇನ್ ಆಗೇ ಇರಲಿಲ್ಲ.
ಮನುಕುಲವನ್ನ ಸೇಫ್ ಗಾರ್ಡ್ ಮಾಡೋದು, ಮನುಕುಲವನ್ನ ಸರ್ವ್ ಮಾಡೋದು. ದ ಇಂಟೆನ್ಷನ್ ಆಫ್ ನಾಲೆಜ್ ವಾಸ್ ಟು ಸರ್ವ್ ಹ್ಯುಮ್ಯಾನಿಟಿ. ಏನೋ ನಾನ್ ಶ್ರೀಮಂತ ಆಗ್ಬೇಕು, ನನಗ್ ಬೇಕಾಗಿದ್ದೆಲ್ಲ ಕೊಡ್ಬೇಕು, ನಾನು ಅದಕ್ಕೋಸ್ಕರ ನನ್ನ ಸೋಲನ್ನ ಟ್ರೇಡ್ ಮಾಡ್ತೀನಿ. ದಿಸ್ ಇಸ್ ನಾಟ್ ದ ಕಾನ್ಸೆಪ್ಟ್ ಆಫ್ ಸೀಕ್ರೆಟ್ ಸೊಸೈಟಿ ಇನ್ ಇಂಡಿಯಾ. ಯಾವಾಗ ಅಂತ ಕಷ್ಟ ಬರುತ್ತೆ ಆ ಟೈಮಲ್ಲಿ ಈ ನಾಲೆಜ್ ಆ ಸಮಯಕ್ಕೆ ಸಿಗೋ ತರದಲ್ಲಿ ಇರಲಿ, ಅಲ್ಲಿವರೆಗೂ ಇದು ಸೇಫ್ ಆಗಿರ್ಲಿ. ಬೇರೆಯವರು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಮನುಕುಲದ ಅಗೇನ್ಸ್ಟ್ ಆಗಿ ಇದನ್ನ ವೆಪನ್ ರೀತಿಯಲ್ಲಿ ಬಳಸಬಾರ್ದು ಅನ್ನೋ ಉದ್ದೇಶದಿಂದ ಇದನ್ನ ಸೀಕ್ರೆಟ್ ಆಗಿ ಇಟ್ಟಿರೋದು. ಕೆಲವೊಂದಷ್ಟು ಜ್ಞಾನ ಸೀಕ್ರೆಟ್ ಆಗಿದ್ರೇನೆ ಎಲ್ಲವೂ ಚೆನ್ನಾಗಿರತ್ತೆ. ಇಲ್ಲಾಂತಂದ್ರೆ ಎಲ್ರಿಗೂ ಈ ಗ್ರಾವಿಟಿಗೆ ಅಗೇನ್ಸ್ಟ್ ವರ್ಕ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು ಅಂತಂದ್ರೆ ಎಲ್ರೂ ಋಷಿ ರೀತಿಯಲ್ಲಿ ಆಲೋಚನೆ ಮಾಡೋದಿಲ್ಲ, ರಾಬರಿ ಹೆಂಗ್ ಮಾಡ್ಲಿ ಅಂತ ಆಲೋಚನೆ ಮಾಡ್ತಾರೆ. ದ್ಯಾಟ್ ಈಸ್ ದ ಇಂಟೆನ್ಷನ್. ಯಾಕೆ? ಡಿಸರ್ವಿಂಗ್ ಇರೋರ್ಗೆ ಮಾತ್ರ ವಿದ್ಯೆ ಒಲಿಯತ್ತೆ, ಒಲಿಬೇಕು. ಯಾರು ನಾನ್ ಡಿಸರ್ವಿಂಗ್ ಇರ್ತಾರೆ ಅಂತವರ ಕೈಗೆ ಅದು ಸಿಗಬಾರದು. ಯೋಗ್ಯತೆ ಇಲ್ಲದೆ ಇರೋರ್ಗೆ ಇಂಥ ಯೋಗಗಳು ಸಿಗಲೇಬಾರದು. ದ್ಯಾಟ್ ಈಸ್ ದ ಇಂಟೆನ್ಷನ್. ಒಂದು ವೇಳೆ ಇಂಥ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಸೊಸೈಟಿ ಅನ್ನೋದು ನಮ್ಮ ದೇಶದಲ್ಲಿ ಇದೆ ಅಂತಂದ್ರೆ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಟು ಕಿಂಗ್ ಅಶೋಕ. ಹಾಗೆ ಒಂದು ಗ್ರಾಟಿಟ್ಯೂಡ್ ಇರಬೇಕು. ಅವರಿಂದನೇ ಬಹುಶಃ ಎಷ್ಟೋ ಮಾರಣಾಂತಿಕ ಕಾಯಿಲೆಗೆ ಮೆಡಿಸಿನ್ ಸಿಕ್ಕಿರಬಹುದು. ನಮ್ಮ ಸ್ಪೇಸ್ ಎಕ್ಸಲೆನ್ಸಿ ಅನ್ನೋದಕ್ಕೂ ಕೂಡ ಬೂಸ್ಟಪ್ ಆಗ್ತಾ ಇರೋದಕ್ಕೂ ಕೂಡ ಮೇ ಬಿ ದಟ್ ಸೀಕ್ರೆಟ್ ಸೊಸೈಟಿ ಈಸ್ ಸೀಕ್ರೆಟ್ಲಿ ಕಾಂಟ್ರಿಬ್ಯೂಟಿಂಗ್. ಎನಿವೇಸ್, ಸೊ ಹಂಗಿದ್ರೆ ನೈಸ್. ವಿ ಶುಡ್ ಬಿ ಪ್ರೌಡ್, ವಿ ಶುಡ್ ಬಿ ಗ್ರೇಟ್ಫುಲ್, ವಿ ಶುಡ್ ಬಿ ಹಂಬಲ್. ಅದ್ ಇಲ್ಲ, ಇದು ಜಸ್ಟ್ ಒಂದು ಕಾನ್ಸ್ಪಿರಸಿ ಥಿಯರಿ ಅಂತ ಅನ್ಕೊಂಡ್ರು ಕೂಡ ಈ ಕಾನ್ಸ್ಪಿರಸಿ ಥಿಯರಿಯ ಮೂಲಕ ನಾವ್ ಏನೇನನ್ನ ಕಂಡು ಹಿಡ್ಕೊಳ್ಬಹುದು ಅನ್ನೋದಕ್ಕೂ ಕೂಡ ನಮ್ಗೆ ಒಂದು ರೂಟ್ ಮ್ಯಾಪ್. ಅಂದ್ರೆ ಅಂಥ ಒಬ್ಬ ರಾಜ ಸರ್ವನಾಶ ಮಾಡ ಹಾಕದ ಎಲ್ಲದನ್ನ, ಆ ಸರ್ವನಾಶ ಮಾಡಾದ್ಮೇಲೆ ಅವನಿಗೆ ಅದನ್ನ ಹೇಗೆ ನಾನು ಕ್ರೌರ್ಯದ ಮೂಲಕ ಎಂಪೈರ್ ಅನ್ನ ಸೃಷ್ಟಿ ಮಾಡೋದಿಲ್ಲ, ಜ್ಞಾನದ ಮೂಲಕ ಎಂಪೈರ್ ಅನ್ನ ಸೃಷ್ಟಿ ಮಾಡ್ತೀನಿ ಅನ್ನುವಂತಹ ಹಠ ಇದೆ, ಛಲ ಇದೆ. ಅದನ್ನ ಮಾಡ್ದ ಕೂಡ ಅಶೋಕ. ಸೊ ಅದ್ರದ್ದೊಂದು ಇನ್ಸ್ಪಿರೇಷನ್ ಅನ್ನೋದು ನಮ್ಮ ಜೀವನಕ್ಕೆ ಪಾಠ ಆಗ್ಬೇಕು. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.